ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕೂಲಿ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಗಾಯ್ಸ್, ಈ ಕೂಲಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಕೂಲಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಎಂತೆಂದರೆ ರಜನಿಕಾಂತ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಉಪೇಂದ್ರ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ರಚಿತಾರಾಮ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಪೂಜಾ ಹೆಗ್ಡೆ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಸೌರಭ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಅಮೀರ್ ಖಾನ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ನಾಗಾರ್ಜುನ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಈ ಕೂಲಿ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 25 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 70 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇಯ್ನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಮಲಯಾಳಂನಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಕೂಲಿ ಮೂವಿಯ ಸ್ಟೋರಿ ನೋಡೋದಾದರೆ ಮತ್ತು ಈ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ. ಅಂದರೆ ಈ ಮೂವಿಯಲ್ಲಿ ಉಪೇಂದ್ರ ಅವರು ಮತ್ತು ರಜನಿಕಾಂತ್ ಅವರು ಒಂದು ಫ್ರೆಂಡ್ ಆಗಿರ್ತಾರೆ ಮತ್ತು ಅವರು ಆದ ಒಂದು ಅನಾಥಾಶ್ರಮಗಳಾಗಿರ್ಬೋದು ಮತ್ತು ಒಂದು ರೂಮ್ಗಳನ್ನಾಗಿರ್ಬೋದು ಅವರು ಕಟ್ಟಿಸ್ಕೊಂಡು ಒಂದು ಬಾಡಿಗೆವನ್ನು ಕೂಡ ಬಿಟ್ಕೊಂಡು ಒಂದು ಬಿಸ್ನೆಸ್ಸನ್ನು ಕೂಡ ಮಾಡ್ತಾ ಇರ್ತಾರೆ. ಅವಾಗೇನಾಗುತ್ತೆ ಅಂತಾರೆ, ರಜನಿಕಾಂತ್ ಅವರ ಫ್ರೆಂಡ್ ಇನ್ನೊಬ್ರು ಇರ್ತಾರೆ, ಅವರನ್ನು ಕೂಡ ಸಾಯಿಸ್ಬಿಟ್ಟಿರ್ತಾರೆ. ಆ ಸಾಯಿಸ್ಬಿಟ್ಟಿದ್ದಾಗ ಏನಾಗುತ್ತೆ, ಆ ಸಾಯಿಸಿರೋರು ಯಾರ್ಯಾರಿದ್ದಾರೆ ಮತ್ತು ಅದರಿಂದ ಏನಿದೆ ಮತ್ತು ಆ ಕೂಲಿ ಅಂದರೆ ಏನು ಅಂತ ಕೂಡ ಆ ಮೂವಿಯಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಕೂಲಿ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ರಚಿತಾರಾಮ್ ಅವರು ಈ ಮೂವಿಯಲ್ಲಿ ಸಖತ್ತಾಗಿ ನಟಿಸಿದ್ದಾರೆ ಮತ್ತು ರಚಿತಾರಾಮ್ ಅವ್ರಿಗೆ ಒಂದು ವಿಲನ್ ಕ್ಯಾರೆಕ್ಟರನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಒಂದು ಗೋಡನಲ್ಲಿ ರಚಿತಾರಾಮ್ ಅವರು ಒಂದು ರೈಟರಾಗಿ ಇರ್ತಾರೆ. ಆ ರೈಟ್ರ್ ಏನು ಮಾಡ್ತಿರ್ತಾರೆ ಅಂತಾರೆ, ಯಾವಾಗಲೂ ಕೂಡ ಅಲ್ಲಿ ಏನಾಗ್ತಾ ಇದೆ ಮತ್ತು ಅವರು ರಚಿತಾರಾಮ್ ಅವರು ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಕಾನ್ಸ್ಟೇಬಲ್ ಆಗಿ ಏನು ಮಾಡ್ತಾರೆ, ಅಲ್ಲಿಗೆ ಬರ್ತಾರೆ, ಅಲ್ಲಿಗೆ ಬಂದು ಕೂಡ ಅಲ್ಲಿ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾಗ ಏನಾಗುತ್ತೆ, ಅದರಿಂದ ಏರಿದ್ದಾರೆ ಮತ್ತು ಅಲ್ಲಿ ಏನೇನು ಮಾಡ್ತಿದ್ದಾರೆ ಅಂತಲೂ ಕೂಡ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಕೂಲಿ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಅನಿರುದ್ಧ್ ಅವರು ತನ್ನದೇ ಆದ ಒಂದು ಮ್ಯೂಸಿಕನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳು ಕೂಡ ಸಖತ್ತಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು OTTಯಲ್ಲೂ ಕೂಡ ರಿಲೀಸ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಉಪೇಂದ್ರ ಅವರು ಕೂಡ ಈ ಮೂವಿಯಲ್ಲಿ ಸಖತ್ತಾಗಿ ನಟಿಸಿದ್ದಾರೆ. ಅಂದರೆ ಉಪೇಂದ್ರ ಅವರು ಆಗಲೇ ಇಲ್ಲದಂಗೆ ರಜನಿಕಾಂತ್ ಅವರಿಗೆ ಒಂದು ಫ್ರೆಂಡ್ ಆಗಿರ್ತಾರೆ ಮತ್ತು ರಜನಿಕಾಂತ್ ಅವರು ಒಂದು ಯಾವುದೋ ಒಂದು ಫೈಟಿಂಗಲ್ಲಿ ಸಿಗಾಕೊಂಡಿರ್ತಾರೆ ಮತ್ತು ಅವ್ರಿಗೆ ಒಂದು ಫ್ರೆಂಡ್ಸ್ ಅವಕಾಶ ಬೇಕಾಗಿರುತ್ತೆ. ಆವಾಗೇನು ಮಾಡ್ತಾರೆ, ಅಲ್ಲಿ ಉಪೇಂದ್ರ ಅವರು ಕೂಡ ಬಂದು ಹೆಲ್ಪನ್ನು ಕೂಡ ಮಾಡ್ತಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಈ ಕೂಲಿ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಪೂಜಾ ಹೆಗ್ಡೆ ಅವರು ಕೂಡ ಒಂದು ಸಾಂಗಲ್ಲಿ ನಟಿಸಿದ್ದಾರೆ. ಅಂತಾರೆ ಪೂಜಾ ಹೆಗ್ಡೆ ಅವರು ಕೂಡ ಒಂದು ವಿಲನ್ ಅವರ ಮಗಳಾಗಿರ್ತಾರೆ. ಆಗ ಪೂಜಾ ಹೆಗ್ಡೆ ಅವ್ರದ್ದು ಕೂಡ ಒಂದು ಎಂಗೇಜ್ಮೆಂಟ್ ಆಗ್ತಾ ಇರುತ್ತೆ ಗೈಸ್. ಅವಾಗೇನು ಮಾಡ್ತಾರೆ, ಪೂಜಾ ಹೆಗ್ಡೆ ಅವರು ಕೂಡ ಅಲ್ಲಿ ಒಂದು ಸಾಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಈ ಕೂಲಿ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.